ರೋಗಿಯನ್ನು ಹೊರತುಪಡಿಸಿ ಉಳಿದ ಚಿಕಿತ್ಸಾ ಚತುಷ್ಪಾದದ ಅಂಗಗಳಾದ ವೈದ್ಯ, ಔಷಧ ಮತ್ತು ಉಪಚಾರಕ ಇವುಗಳನ್ನು ಪ್ರತ್ಯೇಕವಾಗಿ ಗುಣಗಳನ್ನು ಇದುವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಇದೀಗ ಕಡೆಯ ಮತ್ತು ಅತ್ಯಂತ ಮುಖ್ಯವಾದ ಅಂಗವಾದ ರೋಗಿ, ಅವನಿಗೋಸ್ಕರವೇ ನಾವು ಎಲ್ಲ ಚಿಕಿತ್ಸಾಂಗಗಳನ್ನು ಕ್ರೋಢೀಕರಣ ಮಾಡಿ ಚಿಕಿತ್ಸೆಯನ್ನು ನೀಡುವಂಥದ್ದು. ಹಾಗಾಗಿ ರೋಗಿಯಾದವನ ಗುಣಗಳು ಏನೆಲ್ಲ ಅಪೇಕ್ಷಿತವಾಗಿ ಇರಬೇಕೆಂದು ಆಯುರ್ವೇದ ತಿಳಿಸುತ್ತದೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮುಖ್ಯವಾಗಿ ರೋಗಿಯಾದವನಿಗೆ ಆಢ್ಯೋರೋಗಿ ಭಿಷಕ್ವಶ್ಯೋ ಜ್ಞಾಪಕ ಸತ್ವವಾನಪಿ ಅಂತ ಹೇಳಿ 4 ಗುಣಗಳನ್ನು ಅಪೇಕ್ಷೆ ಮಾಡ್ತಾರೆ. ಈ 4 ಗುಣಗಳು ರೋಗಿಯಲ್ಲಿ ಇದ್ದರೆ ಅದು ರೋಗದ ಬೇಗನೆ ಗುಣಮುಖವಾಗುವಿಕೆಗೆ ಬಹಳ ಸಹಕಾರಿ ಅಂತ ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಒಂದೊಂದಾಗಿ ಇದನ್ನು ನಾವೀಗ ನೋಡೋಣ. ಆಢ್ಯ ಅಂತ ಹೇಳಿದ್ರೆ ಮೊದಲನೇದಾಗಿ ಧನಾಢ್ಯ ಅಂತ ಅಂದುಕೊಳ್ಳಬಹುದು, ಅದು ಸರಿ ಕೂಡ. ಅದು ಅಷ್ಟೇ ಅಲ್ಲದೆ ಉಳ್ಳವನು, ಉಪಕರಣವಂತನಾಗಿರ್ಬೇಕು ಅಂತ. ಉಪಕರಣಗಳು ಅಂತ ಹೇಳಿದ್ರೆ ಏನೇ ಆಗಿರಬಹುದು, ಅದು ಉಳ್ಳವನು ಆಗಿರ್ಬೇಕು ಅಂತ ಹೇಳಿದ್ರೆ ದುಡ್ಡಿನ ವಿಷಯ ಮಾತ್ರ ಅಲ್ಲ. ವೈದ್ಯನಾದವನು ಏನಾದ್ರೂ ಒಂದು ದ್ರವ್ಯವನ್ನು, ಏನಾದ್ರೂ ಒಂದು ಸಲಕರಣೆಯನ್ನು ತೆಗೆದುಕೊಂಡು ಬನ್ನಿ, ಇದೀಗ ಚಿಕಿತ್ಸೆಗೆ ಬೇಕು ಅಂತ ಹೇಳಿದಾಗ ಕೂಡಲೇ ಅದನ್ನು ಅರೇಂಜ್ ಮಾಡಿಕೊಡುವಂತಹ ಸಾಮರ್ಥ್ಯ ರೋಗಿಯಾದವನಿಗೆ ಇದ್ದರೆ ಚಿಕಿತ್ಸೆಗೆ ಅದು ಬಹಳ ಸಹಕಾರಿಯಾಗುತ್ತದೆ. ಹಾಗಾಗಿ ಆಢ್ಯ ಅಂತ ಹೇಳಿದ್ರೆ ಉಳ್ಳವನು ಆಗಿರಬೇಕು. ಭಿಷಕ್ವಶ್ಯ, ಇದು ಇನ್ನೊಂದು ಬಹುಮುಖ್ಯವಾದ ಗುಣ, ಅಪೇಕ್ಷಣೀಯ ಗುಣ. ಹೌದು, ಪದೇ ಪದೇ ವೈದ್ಯರಿಗೆ ಪ್ರಶ್ನೆ ಮಾಡುವ ಬದಲು ವೈದ್ಯರು ಏನು ಹೇಳಿದ್ದಾರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಂಬಿ ಅವರ ಮೇಲೆ ವಿಶ್ವಾಸವಿರಿಸಿ ಭಿಷಕ್ವಶ್ಯನಾಗಿ ಅವರು ಹೇಳಿದ ಹಾಗೆ ಕೇಳಿ ಅವರು ಹೇಳಿದ್ದನ್ನು ಅನುಸರಿಸಿಕೊಂಡು ಹೋದರೆ ಅದು ಬಹಳವಾಗಿ ಚಿಕಿತ್ಸೆಗೆ ಉಪಕಾರಿಯಾಗ್ತದೆ. ಹಾಗಾಗಿ ಭಿಷಕ್ವಶ್ಯನಾಗಿರಬೇಕಾಗಿದ್ದು ಮತ್ತೊಂದು ರೋಗಿಯ ಅತ್ಯಂತ ಅಪೇಕ್ಷಣೀಯ ಗುಣ. ಜ್ಞಾಪಕ, ರೋಗಿ ತನಗೆ ಯಾವ ಮದ್ದನ್ನು ಹೇಳಿದ್ದಾರೆ, ಯಾವ ಸಮಯಕ್ಕೆ ಅದನ್ನು ತೆಗೆದುಕೊಂಡು ಹೇಗೆ ತೆಗೆದುಕೊಳ್ಳಬೇಕು ಎನ್ನುವುದನ್ನು ಹೇಳಿದ್ದಾರೆ ಎನ್ನುವಂಥದ್ದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಹಾಗೆಯೇ ಅನುಸರಣೆ ಮಾಡಿಕೊಂಡು ಹೋದರೆ ಮಾತ್ರ ಗುಣ ಕಂಡಿತು. ಹಾಗಾಗಿ ಜ್ಞಾಪಕ ಅನ್ನುವಂಥದ್ದು ಕೂಡ ಅತ್ಯಮೂಲ್ಯವಾದ ಗುಣವಾಗಿದೆ. ಸತ್ವವಾನಪಿ, ಸತ್ವ ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಪಾಸಿಟಿವ್ ಆಟಿಟ್ಯೂಡ್, ನನಗೆ ಗುಣ ಆಗ್ತದೆ ಅನ್ನುವಂತಹ ಒಂದು ಧನಾತ್ಮಕವಾದ ನಂಬಿಕೆ, ವಿಶ್ವಾಸ ರೋಗಿಯಾದವನಿಗೆ ಆ ಸತ್ವ ಬಹುಮೂಲ್ಯವಾಗಿ ಬೇಕು, ಬಹುಮುಖ್ಯವಾಗಿ ಇರಬೇಕದು. ಇಲ್ಲದಿದ್ದರೆ ಉಳಿದ 3 ಚಿಕಿತ್ಸಾ ಅಂಗಗಳಾಗ್ಲಿ ಅಥವಾ ರೋಗಿಯ ಮನೆಯವರಾಗ್ಲಿ ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಟ್ಟಿದ್ರೂ ಕೂಡ ರೋಗಿಗೆ ತನ್ನ ಮೇಲೆ ತನಗೆ ವಿಶ್ವಾಸ ಇಲ್ಲದಿದ್ದರೆ ಅಥವಾ ತನ್ನ ಕಾಯಿಲೆ ಗುಣ ಆಗುದಿಲ್ಲ ಅಂತ ಋಣಾತ್ಮಕವಾಗಿ ಚಿಂತೆಯಲ್ಲಿ ಇದ್ದರೆ ಅದು ಬಹಳ ಕಷ್ಟ ಸಾಧ್ಯವಾದೀತು. ಹಾಗಾಗಿ ಈ 4 ಅತ್ಯಂತ ಅಪೇಕ್ಷಣೀಯವಾದ ಗುಣಗಳನ್ನು ನಾವು ಯಾವ ರೋಗಿಯಲ್ಲಿ ಕಾಣುತ್ತೇವೆಯೋ ಅಂತಹ ರೋಗಿ ಬಹುಬೇಗನೆ ಚಿಕಿತ್ಸೆಗೆ ಧನಾತ್ಮಕವಾಗಿ ಸ್ಪಂದಿಸಿ ಬೇಗನೆ ಗುಣಮುಖರಾಗುವ ಸಾಧ್ಯತೆಗಳು ಬಹಳ ಹೆಚ್ಚಿರುತ್ತವೆ.